ಕರ್ನಾಟಕ ಬಂದ್ ಆಗುತ್ತೆ ಅಂತ ಹಲವು ದಿನಗಳ ಹಿಂದೆ ಹೇಳಲಾಗಿತ್ತು. ಅದಕ್ಕೆ ದೊಡ್ಡ ಬೆಂಬಲ ಕೂಡ ಆಗ ಸಿಕ್ಕಿತ್ತು. ಆದರೆ ತದನಂತರದ ದಿನಗಳಲ್ಲಿ ಏನಾಯಿತು, ಇವತ್ತು ಸದ್ಯಕ್ಕೆ ವ್ಯವಸ್ಥೆ ಹೆಂಗಿದೆ, ವಾಟ್ ಈಸ್ ದ ಸ್ಟೇಟಸ್, ಲೆಟ್ಸ್ ಲುಕ್ ಇಂಟು ಇಟ್. ಕರ್ನಾಟಕ ಬಂದ್ 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 ಆದರೆ ಏನು ಬಂದು, ಕರ್ನಾಟಕ ಬಂದ್ ಅಂತ ಹೇಳ್ತಾ ಇದ್ದೀವಿ, ಆದರೆ ಆ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅದು ಬಂದ್ ಹೆಂಗಾಗುತ್ತೆ ಅನ್ನೋದು ಪ್ರಶ್ನೆ ಇದೆ. CWRC ಮತ್ತು CWMA ಆದೇಶವನ್ನು ಖಂಡಿಸಿ ಕರ್ನಾಟಕ ಬಂದ್ ಘೋಷಿಸಲಾಗಿತ್ತು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆ ಕೂಡ ಕೊಡಲಾಗಿತ್ತು. ಬೆಂಗಳೂರು ಮತ್ತು ಮಂಡ್ಯದಲ್ಲಿ ಪೊಲೀಸರಿಂದ ಹೈ ಅಲರ್ಟ್ ಕೂಡ ಅಲ್ಲಿ ಇದೆ. ಬಹುತೇಕ ಪ್ರತಿಭಟನೆಗಳಿಗೆ ಈ ಒಂದು ಬಂದ್ ಸೀಮಿತವಾಗಿದೆ. ಪ್ರತಿಭಟನೆ ಮಾಡಬಹುದು, ರಾಜ್ಯಾದ್ಯಂತ ಬಹುತೇಕ ಸೇವೆಗಳು ಎಂದಿನಂತೆ ಇದ್ದಾವೆ. ಹೀಗಾಗಿ ಬಂದ್ ಅಂತ ಹೇಳಿದ ತಕ್ಷಣ ಎಸ್ ಐ ವಿಲ್ ಕಮ್ ಅಗೈನ್. ಮೆಜೆಸ್ಟಿಕ್, ಮಡಿವಾಳ, ಶಾಂತಿನಗರ, ಮಲ್ಲೇಶ್ವರ, ಯಶವಂತಪುರ ಸೇರಿದಂತೆ ವಿವಿಧೆಡೆ BMTC ಸಂಚಾರ ಎಲ್ಲ ಸುಗಮ ಆಗಿದೆ. ಎಂದಿನಂತೆ ಸಂಚರಿಸ್ತಾ ಇದೆ ನಮ್ಮ ಮೆಟ್ರೋ ಟ್ರೈನ್ ಕೂಡ. ಓಕೆ, ಏನು ವ್ಯತ್ಯಾಸ ಇಲ್ಲ, ಎಂದಿನಂತೆ ಜನಜೀವನ ಸಾಗ್ತಾ ಇದೆ. ಅದು ಬೆಂಗಳೂರಲ್ಲಾಗಿರ್ಬೋದು, ಮಂಗಳೂರಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು, ಎಲ್ಲ ಕಡೆ. ಕರ್ನಾಟಕ ಬಂದ್ ಅಂತ ಏನಂತ ಹೇಳ್ತೀವಲ್ಲ, ಬೀದರ್ ಟು ಚಾಮರಾಜನಗರ ಎಲ್ಲವೂ ಕೂಡ ಸುಗಮವಾಗಿದೆ. ಎಸ್ಪೆಷಲಿ ಕಾವೇರಿ ವಿಚಾರ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಒಂದಿಷ್ಟು ಹೈ ಅಲರ್ಟ್, ಹೆಚ್ಚಿನ ಎಚ್ಚರಿಕೆಯನ್ನು ಅಲ್ಲಿ ಕೊಡಲಾಗಿದೆ ಮತ್ತು ಪೊಲೀಸರು ಕೂಡ ಬಹಳ ನಿಗಾ ವಹಿಸಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಮತ್ತು ವಾಟಾಳ್ ನಾಗರಾಜ್ ಅವರು ಕೂಡ ನಿಮಗೆ ಗೊತ್ತಿದ್ದೇ ಇದೆ, ಪ್ರತಿ ಸಂಚಿಕೆಯಲ್ಲೂ ಅವ್ರ ವಿಚಾರ ಅಂತ ಬಂದಾಗ ನಾವು ಹೇಳ್ತಾ ಇರ್ತೀವಿ, ಹೌದು, ದೆರ್ ಇಸ್ ನೋ ಡೌಟ್ ಅಬೌಟ್ ಹಿಸ್ ಕನ್ಸರ್ನ್. ಕನ್ನಡದ ಕಟ್ಟಾಳು ಅನ್ನೋದರಲ್ಲಿ ನಾಡು, ನುಡಿ, ಜಲ ಅಂತ ಬಂದಾಗ ಅವರ ಕಳಕಳಿ, ಕಾಳಜಿ ಎಲ್ಲವೂ ಕೂಡ ಮೆಚ್ಚುವಂಥದ್ದೇ, ಒಂದು ಇನ್ಸ್ಪೈರ್ಡ್ ಪರ್ಸನಾಲಿಟಿ. ಆದರೆ ಸದ್ಯಕ್ಕೆ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಎಸ್, ಲೆಟ್ಸ್ ಮೂವ್ ಆನ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪೊಲೀಸರ ಒಂದು ಭದ್ರತೆಯನ್ನು ಕೂಡ ಹೆಚ್ಚಿಸಿದೆ ಸರ್ಕಾರ. ಬಸ್ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮಗಳಾಗಿ. ತಾತ್ಕಾಲಿಕವಾಗಿ ತಮಿಳುನಾಡು ಬಸ್ಗಳಿಗೆ ಬ್ರೇಕ್ ಕೂಡ ಹಾಕಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಹಿಂಸಾಚಾರ ನಡೀಬಾರ್ದು ಅಂಥೇಳಿ ತಮಿಳುನಾಡು ಬಸ್ಗಳಿಗೆ ಸ್ಯಾಟಲೈಟ್ ನಿಲ್ದಾಣದಲ್ಲಿ ತಡೆ ನೀಡಲಾಗಿದೆ. ಪರಿಸ್ಥಿತಿ ನೋಡಿಕೊಂಡು ಪೊಲೀಸರಿಂದ ಒಂದು ಅನುಮತಿ ಸಿಗೋ ಸಾಧ್ಯತೆ ಇದೆ. ಬಟ್ ವಿ ಹ್ಯಾವ್ ಟು ವೇಟ್ ಫಾರ್ ದಟ್. ಎಸ್, ಐ ರಿಪೀಟ್, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಘೋಷಣೆಯಾಗಿತ್ತು. ಬೆಂಗಳೂರಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಆ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿಸಿದೆ. ಒಟ್ಟಿನಲ್ಲಿ ಕರ್ನಾಟಕ ಬಂದ್ ನೀರಸ ಅಂತ ಹೇಳೋದಕ್ಕಿಂತ ಬಂದ್ಗೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಅಲ್ಲಲ್ಲಿ ಕೆಲ ಪ್ರತಿಭಟನೆಗಳನ್ನು ಹೊರತುಪಡಿಸಿದರೆ ಪ್ರತಿಭಟನೆಗಳು ಮಾತ್ರ ಆಗಬಹುದು, ಪ್ರತಿಭಟನೆಗೆ ಮಾತ್ರ ಈ ಒಂದು ಬಂದ್ ಸೀಮಿತವಾಗಬಹುದು ಅನ್ನೋದಿದೆ. ಎಸ್, ಈ ಒಂದು ಹೋರಾಟ ಹೇಗಿರುತ್ತೆ, ಬಂದ್ಗೆ ಕರೆ ನೀಡಿರುವ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಬೆಳಿಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ಗೆ ಆಗಮಿಸಲಿದ್ದಾರೆ. KSRTC, BMTC ಬಸ್ ನಿಲ್ದಾಣಕ್ಕೆ ಬರಲಿರುವಂಥ ಹೋರಾಟಗಾರರು ಬಂದ್ಗೆ ಬೆಂಬಲವನ್ನು ನೀಡುವಂತೆ KSRTC, BMTC ಸಿಬ್ಬಂದಿಗೆ ಮನವಿ ಕೂಡ ಮಾಡ್ತಾರೆ. ನಂತರ ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೆ, ಸ್ವಾತಂತ್ರ್ಯ ಉದ್ಯಾನದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ತೆರೆದ ವಾಹನದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಿದ್ದಾರೆ ವಾಟಾಳ್ ನಾಗರಾಜ್. ಟೌನ್ ಹಾಲ್ನಿಂದ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ, ಮೈಸೂರು ಬ್ಯಾಂಕ್ ಸರ್ಕಲ್, ಓಣಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಫ್ರೀಡಮ್ ಪಾರ್ಕ್ ತಲುಪಲಿದೆ, ಸಾಗಲಿದೆ. ಎಸ್, ನಿಮಗೆ ಗೊತ್ತಿದೆ, ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಡಲಿಕ್ಕೆ ಯಾವ ತಕರಾರು ಇರೋದಿಲ್ಲ. ಆದರೆ ಇದೊಂದು ಸಾಂಕೇತಿಕ ಹೋರಾಟ ಆಗ್ತಾ ಇದೆ. ಇಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ನೀಡಿರುವಂಥ ಒಂದು ಆದೇಶವನ್ನು ಖಂಡಿಸಿ, ಅಂದರೆ ಇಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು, ನಮಗೆ ನೀರಿಲ್ಲ ರೀ, ಅಂಥದ್ರಲ್ಲಿ ಹೆಂಗೆ ಇಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟರೆ ಮುಂದಿನ ಕತೆ ಏನು, ನಮಗೆ ಕುಡಿಯೋಕ್ಕೆ ನೀರು ಹೆಂಗೆ, ನೀವಲ್ಲಿ ಯಾವುದೋ ಸಾಂಬಾ ಬೆಳೆ ಬೆಳೆಯೋಕ್ಕೆ ಕೇಳ್ಕೊತಾ ಇದ್ದೀರಿ, ನಾವೇನು ಮಾಡಬೇಕು, ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ,
ಬೆಂಗಳೂರಲ್ಲೇ 1.5 ಕೋಟಿಗೂ ಜಾಸ್ತಿ ಜನ ಇದ್ದಾರೆ ರೀ. ಅದರಲ್ಲಿ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಕಾವೇರಿಯನ್ನು ಕಂಪ್ಲೀಟಾಗಿ ನಾವು ಡಿಪೆಂಡ್ ಆಗಿದ್ದೀವಿ ಎಲ್ಲದಕ್ಕೂ. ಕಾವೇರಿ ಅಂತ ಹೇಳಿದರೆ ಅದು ನಮ್ಮ ಅಸ್ಮಿತೆ ಆಗಿದೆ, ಭಾವನಾತ್ಮಕ ವಿಚಾರ ಆಗಿದೆ.